ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಎಂ ನಾರಾಯಣಸ್ವಾಮಿ ಅವರ ಸಮಕ್ಷದಲ್ಲಿ 14ನೇ ತಾರೀಕು ಸಿದ್ದರಾಮೇಶ್ವರಿ ಜಯಂತಿ ಇರೋದ್ರಿಂದ ಇವತ್ತು ಪೂರ್ವಭಾವಿ ಸಭೆ ಸೇರಿ ನಮ್ಮ ಮುಖಂಡರುಗಳು ನಮ್ಮ ಮನೆಯಲ್ಲೆಲ್ಲ ಸೇರಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಇನ್ನೊಂದೇನೆಂದರೆ 14ನೇ ತಾರೀಕು ಹಬ್ಬದ ವಾತಾವರಣ ಇರುವುದರಿಂದ ನಾವು ಮುಂದಕ್ಕೆ ಒಂದು ಡೇಟು ಮುಂದೂಡಿ 12ನೇ ತಾರೀಕು ಭಾನುವಾರ 11ನೇ ತಾರೀಕು ಸೇರಿ ಎಲ್ಲ ಮಾತಾಡಿಕೊಂಡು ಮುಂದಿನ ಡೇಟು ನಿಗದಿಪಡಿಸ್ತೇವೆ. ಮತ್ತು ಇವತ್ತು ನಮ್ಮ ಪ್ರತಿ ವರ್ಷನೂ ಸಿದ್ದರಾಮೇಶ್ವರಿ ಜಯಂತಿ ನಮ್ಮ ಆಫೀಸ್ ಲೆವೆಲಲ್ಲಿ ಮಾಡ್ತಾ ಇದ್ರು. ನಾವು ನಮ್ಮ ಸಮುದಾಯದ ಬಗ್ಗೆ ನಮಗೆ ಯಾವುದೇ ಸ್ವಲ್ಪ ಜನಕ್ಕೆ ತಿಳಿದಿರಲಿಲ್ಲ. ಸೊ ಈ ಸಲ ನಮ್ಮ KGFನಲ್ಲಿ ಸ್ವಲ್ಪ ಅದ್ಭುತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮುಖಂಡರು ಅಂದ್ರೆ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ. ಪ್ರತಿ ಪಂಚಾಯಿತಿಯಲ್ಲಿ ಒಂದು ಪಲ್ಲಕ್ಕಿ ಥರ ಮತ್ತು ಪ್ರತಿ ಪಂಚಾಯಿತಿಯಲ್ಲಿ ಆಫೀಸ್ಗಳಲ್ಲಿ ಸಿದ್ದರಾಮೇಶ್ವರಿ ಜಯಂತಿ ಫೋಟೋ ಇಟ್ಟು ಆವತ್ತೊಂದು ದಿವಸ 14ನೇ ತಾರೀಕು ಆಮೇಲೆ ಗೌರ್ಮೆಂಟ್ ಇದರಲ್ಲಿ ಯಾವ್ದು ಇದೆಯೋ ಅದ್ರ ಪ್ರಕಾರ ಮಾಡಿ ಬೇರೆ ದಿವಸ ನಾವು ಎಲ್ಲ ಪಂಚಾಯತಿಗಳಿಂದ ಪಲ್ಲಕ್ಕಿ ತರಬೇಕಾಗಿ ಎಲ್ಲ ನಮ್ಮ ಶಾಸಕರು ಮತ್ತು ತಹಸೀಲ್ದಾರ್ಗಳಲ್ಲಿ ಹೇಳಿರ್ತೀವಿ. ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಸೊ ಅದರ ನಮ್ಮ ಶಾಸಕರ ಮುಖಾಂತರ ಎಲ್ಲ ನಾವು ಮಾಡಕ್ಕೆ ರೆಡಿ. ಭಾನುವಾರ ಸಭೆ ಸೇರಿ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರಿ ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡು ಅವರು ಯಾವ ದಿನಾಂಕ ನಿಗದಿ ಮಾಡ್ತಾರೆ ಆ ದಿನಾಂಕದಂದು ಸ್ವಲ್ಪ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಭಾನುವಾರ ತೀರ್ಮಾನ ಮಾಡಿ ಮುಂದಿನ ದಿನಾಂಕವನ್ನು ನಿಗದಿಪಡಿಸ್ತೀವಿ. ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಆಚರಣೆಯ ವಿಚಾರವಾಗಿ ಮಾನ್ಯ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಸೇರಿದ್ದು, ಇಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಲವೊಂದು ಚರ್ಚೆಗಳು ನಡೀತೀವಿ. ಇವತ್ತು ಏನು ಸಿದ್ದರಾಮೇಶ್ವರ ಜಯಂತಿಯನ್ನು ಒಂದು ಸುಮಾರು 4-5 ವರ್ಷದಿಂದ ಕಡೆಗಣಿಸಿದ್ದೀವಿ. ಆ ಕಡೆಗಣಿಸಿದ ದಿನಗಳು ಮುಂದಿನ ದಿನಗಳ ಕಣ್ಣಿಗೆ ನಮಗೆ ಸಂತೋಷ ತರುವಂತಹ ಕಾರ್ಯಕ್ರಮ ಆಗ್ಬೇಕಂತ ನಾವೆಲ್ಲ ಮುಖಂಡರು ಅಧ್ಯಕ್ಷತೆಗೆ ವಹಿಸಿಕೊಂಡಂತಹ ಶಾಸಕರಿಗೆ ಮನವಿ ಮಾಡಿದ್ವಿ. ಅವರು ನನ್ನ ಎಲ್ಲಾ ರೀತಿಯ ಸಹಕಾರ ಮತ್ತು ಎಲ್ಲ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಿಮ್ಮ ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡುವುದಿಲ್ಲ, ಸಿದ್ದರಾಮೇಶ್ವರ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ನನ್ನ ಶತಪೂರ್ವ ನಾನು ಕೈ ಜೋಡಿಸ್ತೀನಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಮಾತು ಕೊಟ್ಟಿದ್ದಾರೆ. ನಾವು ಎಲ್ಲ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾದ್ಮೇಲೆ ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವರು ನನ್ನ ಅಧ್ಯಕ್ಷತೆಯಲ್ಲೇ ಮಾಡ್ಕೊಡ್ತೀನಿ, ನೀವು ಎಲ್ಲ ಮುಖಂಡರು ಸೇರಿ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಡೆಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ KGF ತಾಲೂಕಿನ 13.6 ಜನಾಂಗ ಏನಿದೀವಿ, ಸುಮಾರು 22,000-25,000 ತನಕ ಜನಾಂಗ ಇದೀವಿ, ಬೋವಿ ಜನಾಂಗ. ಅದಕ್ಕೆ ಇದುವರೆಗೂ ಸಮುದಾಯ ಭವನ ಇಲ್ಲದ ಕಾರಣದಿಂದ ಒಂದು ಜಾಗವನ್ನು ಗುರುತಿಸಿ ಸಮುದಾಯ ಭವನ ಕೊಡ್ಲಿಕ್ಕೂ ಸಹ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅದಕ್ಕೂ ಸಹ ಸ್ಪಂದಿಸಿ ನಾನು ಮುಂದಿನ ದಿನಗಳಲ್ಲಿ ಗುರುತಿಸ್ಕೊಡ್ತೀನಿ ಜಾಗ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ನಮ್ಗೆ ಇವತ್ತೊಂದಿನ ಸಂತೋಷವಾಗಿದೆ. ಸುಮಾರು 5-6 ವರ್ಷದಿಂದ ಪೂರ್ವಭಾವಿ ಸಭೆನೂ ನಡೆದಿಲ್ಲ. ಇವತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ನಮ್ಮ ಸಮಾಜಕ್ಕೆ ಒಂದು ಸಂತೋಷ ಸುದ್ದಿ. ಅದೇ ರೀತಿಯಾಗಿ ಎಲ್ಲ ಸರ್ಕಾರಿ ಹಂತದ ಕಚೇರಿಗಳಲ್ಲಿ 14ನೇ ತಾರೀಕು ಏನು ಸರ್ಕಾರ ನಿಗದಿ ಮಾಡಿದೆ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟರು ನಮ್ಮ ಮುಂದೆನೆ ಎಲ್ಲ ಅಧಿಕಾರಿಗಳಿಗೆ. ಆದರೆ ಕೆಲವೊಂದು ಅಧಿಕಾರಿಗಳು A ಗ್ರೂಪ್ ಬಿಟ್ಟು C ಗ್ರೂಪ್ B ಗ್ರೂಪ್ ಅಟೆಂಡ್ ಮಾಡಿರೋದು ನಮಗೆ ಒಂಥರ ಬೇಜಾರಾಗಿದೆ, ಮುಜುಗರ ಆಗಿದೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮಾಹಿತಿ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ರೀತಿಯಾದಂಥ ಕಡೆಗಣನೆ ಮಾಡಿಬಿಡ್ರಿ ನಮ್ಮ ಸಮುದಾಯವನ್ನ. A ಗ್ರೇಡ್ ಆಫೀಸರ್ಸೇ ಅಟೆಂಡ್ ಆಗಿರಿ ಪೂರ್ವಭಾವಿ ಸಭೆಗೆ ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆ ಮಾಡ್ತಾ ಇದ್ದೀನಿ, ಈ ಒಂದು ಪತ್ರಿಕಾ ಮುಖಾಂತರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ದಿನಾಂಕ ನಿಗದಿ ಆದ್ಮೇಲೆ ನಮ್ಮ ಎಲ್ಲ KGF ತಾಲೂಕಿನ ಮುಖಂಡರು ಒಂದು ಒಳ್ಳೆ ಜಯಂತಿ ಆಚರಣೆ ಮಾಡಲಿಕ್ಕೆ ಹಾಗೂ ಅದ್ದೂರಿಯಾದಂತಹ ಸಿದ್ದರಾಮೇಶ್ವರ ಜಯಂತಿ ನಡೆಯುವುದರಲ್ಲಿ ಯಾವುದೇ ರೀತಿಯ ಇದಿಲ್ಲ, ಅದ್ದೂರಿಯಾಗಿ ಜಯಂತಿ ಆಗತ್ತೆ. ರೀತಿಯ ಗುಂಪುಗಾರಿಕೆ ಇಲ್ಲ, ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ. ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಸಂಸಾರ ಅಂತಂದ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗಳು ಇರ್ತವೆ. ಅದೆಲ್ಲಾನು ಸರಿಪಡಿಸ್ಕೊಂಡು
ಎಲ್ಲ ಒಗ್ಗಟ್ಟಾಗಿ ಹಿರಿಯರಿದ್ದಾರೆ, ಹಿರಿಯರೆಲ್ಲಾನು ಸೇರಿ ಒಂದು ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾದಂತಹ ಸಮಾಜ ಕಟ್ಟಲಿಕ್ಕೆ ದಾರಿ ತೋರ್ತದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಭರವಸೆ ಇದೆ ಯುವಕರಿಗೆ. ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಹಿರಿಯ ಮುಖಂಡರುಗಳೆಲ್ಲ ಹಾಜರಾಗಿದ್ದಾರೆ. ಅದರಲ್ಲೂ ಸಹ ಸತತವಾಗಿ ಸಮಾಜಕ್ಕೆ ದುಡಿಯುವಂತಹ ನಿಷ್ಠಾವಂತ ಕಾರ್ಯಕರ್ತರು, ಸಮಾಜದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಅಟೆಂಡ್ ಮಾಡಿದ್ದಾರೆ. ಸುಮಾರು 100 ಜನ ಮೇಲ್ಪಟ್ಟು ಇವತ್ತು ಪೂರ್ವಭಾವಿ ಸಭೆಗೆ ಹಾಜರಾಗಿದ್ದಾರೆ ಅಂತಂದ್ರೆ ತಮ್ಮ ಊಹೆಗೆ ಬಿಡ್ತಾ ಇದ್ದೀನಿ, ನಮ್ಮ ಸಮಾಜ ಒಗ್ಗಟ್ಟಾಗಿದೆ ಅಂತಕ್ಕಂಥ ಮಾತು. ಅದಂತ ಇದೆ ಒಗ್ಗಟ್ಟಂದ್ರೆ ನಾವು ಒಗ್ಗಟ್ಟಾಗೋದಕ್ಕೆ ಒಂದ್ ಕಡೆ ಸೇರಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಪೂರ್ವಭಾವಿ ಸಭೆಗೆ ಸುಮಾರು 75 ಭಾಗ ಮುಖಂಡರು ಬಂದಿದ್ದಾರೆ. ಈ ಮೆಸೇಜ್ ಅಂದ್ರೆ ವರ್ತಮಾನ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ ಬೇರೆ ಬೇರೆ ಕಡೆಯಿಂದ. ಜಯಂತಿ ಸಮಯದಲ್ಲಿ ಎಲ್ಲಾ ಲೀಡರ್ಸ್ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.